ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಧರ್ಮೇಂದ್ರ ಪ್ರಧಾನ್ ತಲೆದಂಡ ಫಿಕ್ಸ್. ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಧರ್ಮೇಂದ್ರ ಸಿಂಗ್ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ಸಿಜೆಪಿ ಭಾರಿ ಒತ್ತಡ ಹಿನ್ನೆಲೆ ತಲೆದಂಡನ. ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜಿತೇಂದ್ರ ಸಿಂಗ್ ಸಭೆಯಲ್ಲಿ ಭಾಗಿಯಾಗಿರೋದು. ನೀಟ್ ಹೋರಾಟ ಮತ್ತು ಮುಂದಿನ ಕ್ರಮ ಕುರಿತು ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಪ್ರಧಾನ್ ರಾಜೀನಾಮೆ ನೀಡಿದ್ದಲ್ಲಿ ಮುಂದೇನು ಅನ್ನೋದರ ಬಗ್ಗೆ ಚರ್ಚೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನರಿಂದ ಸ್ಪೀಕರ್ ಓಂ ಬಿರ್ಲಾ ಭೇಟಿ ಸಾಧ್ಯತೆ. ನೋಡಿ, ಈಗ ಅಲ್ಲಿ ಸೇರಿರುವಂತ ಯುವಕರು ಹೇಳ್ತಾ ಇರುವಂತದ್ದು ಒಂದೇ ಮಾತು, ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ನಾವು ಯಾವ ಚರ್ಚೆಗೂ ಬರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈಗ ಅಮಿತ್ ಶಾ ಅವರ ನಿವಾಸದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜಿತೇಂದ್ರ ಸಿಂಗ್ ಸೇರಿದ್ದಾರೆ, ಸಭೆಯನ್ನ ಮಾಡ್ತಾ ಇದ್ದಾರೆ. ಎಸ್ ದಿಲೀಪ್, ನಾವು ಗಮನಿಸ್ತಾ ಇದ್ದೀವಿ ಇಷ್ಟೆಲ್ಲ ಹೋರಾಟ ಈಗ ಇವರ ಒಂದು ರಾಜೀನಾಮೆಗೋಸ್ಕರ, ಪ್ರಧಾನ್ ರಾಜೀನಾಮೆಗೋಸ್ಕರ ಸುಲಭನಾ, ಅಷ್ಟು ಈಸಿನಾ, ಬಿಜೆಪಿ ಒಪ್ಕೊಂಡ್ಬಿಡುತ್ತಾ? ರಾಮ್, ಏನಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇವಲ CJP ಮಾತ್ರ ಕೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದೆ, ಸಮಾಜವಾದಿ ಪಕ್ಷ ಕೇಳ್ತಾ ಇದೆ, ಆಮ್ ಆದ್ಮಿ ಪಕ್ಷ ಕೇಳ್ತಾ ಇದೆ. ಎಲ್ಲ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾವೆ. ಈ ನಡುವೆ ಏನೊಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನೇ ಏಕೆ ಬೇಕು, ನೀಟ್ನಲ್ಲಿ ಸುಧಾರಣೆ ಮಾಡಿದ್ರೆ ಸಾಧ್ಯ ಇಲ್ಲವಾ ಅಂತೇಳ್ಬಿಟ್ಟು CJP ಪಕ್ಷದ ಮುಖ್ಯಸ್ಥರಾದ ಅಭಿಜಿತ್ ದೀಪ್ಕೆ ಅವ್ರನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅಭಿಜಿತ್ ದೀಪ್ಕೆ ಹೇಳಿದ್ದೇನೆಂದರೆ, ಒಂದು ವೇಳೆ ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನ ಕೇಳ್ದಲೇ ಇದ್ದರೆ ಈ ಒಂದು ಹಗರಣ ಏನು ನಡೆದಿದೆ ಅದರ ಅಕೌಂಟಬಿಲಿಟಿ ಯಾರು, ಇದರ ಹೊಣೆಗಾರಿಕೆ ಯಾರು? ಹಾಗಾಗಿ ಈ ಒಂದು ಏನೊಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಳ್ದಲೇ ಇದ್ದರೆ, ನಾವು ಈ ವಿಚಾರದಲ್ಲಿ ಸೋತ್ರೆ ಮುಂದಿನ ದಿನಗಳಲ್ಲಿ ಬೇರೆ ಇನ್ಯಾವುದೇ ಸಚಿವಾಲಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆದಾಗಲೂ ಕೂಡ ಅವರು ಅಧಿಕಾರಿಗಳ ತಲೆದಂಡವನ್ನು ಕೊಟ್ಟು ಸುಮ್ಮನಾಗ್ಬೋದು. ಯಾವುದೇ ಒಂದು ಸಚಿವಾಲಯ ಯಶಸ್ವಿಯಾಗಿ ಮತ್ತು ಸೂಕ್ತವಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಆ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ನನ್ನ ತಲೆದಂಡ ಆಗುತ್ತೆ ಅನ್ನೋ ಭೀತಿ ಹುಟ್ಟಬೇಕು. ಅದೇ ಕಾರಣದಿಂದಾಗಿ ನಾವು ರಾಜೀನಾಮೆನ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರು. ಇದೀಗ ಎಲ್ಲ ರಾಜಕೀಯ ಪಕ್ಷಗಳು ಹೇಳ್ತಿರೋದಷ್ಟೇ, ಅವರ ತಲೆದಂಡ ಆದರೆ ಮಾತ್ರ ಈ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಅಂತ. ಆದರೆ ಈ ಒಂದು ತಲೆದಂಡದ ವಿಚಾರದಲ್ಲಿ ಕಳೆದ 12-13 ವರ್ಷಗಳಲ್ಲಿ ಮೋದಿ ಸರ್ಕಾರ ಇದುವರೆಗೂ ಎಂಥದೇ ರೈಲ್ವೆ ದುರಂತ ಸಂಭವಿಸಿದಾಗ ಯಾವುದೇ ರೈಲ್ವೆ ಸಚಿವರು ರಾಜೀನಾಮೆ ಕೊಟ್ಟಿಲ್ಲ, ಮತ್ತು ಯಾವುದೇ ಒಂದು ದೊಡ್ಡ ಮಟ್ಟದ ಟೆರರ್ ಅಟ್ಯಾಕ್ ಆದಾಗ ಕೇಂದ್ರ ಗೃಹ ಸಚಿವರೇನು ರಾಜೀನಾಮೆ ಕೊಟ್ಟಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಂದ್ರ ಸರ್ಕಾರ ಪಡೆಯುತ್ತಾ? ಇಷ್ಟು ಮಟ್ಟದ ಒತ್ತಡ ಏರ್ತಿದ್ರೂ ಕೂಡ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಏನು ಮಾಡುತ್ತೆ ಅನ್ನೋ ಪ್ರಶ್ನೆ. ಇದೇ ಒಂದು ಸಂದರ್ಭದಲ್ಲಿ ಒಂದು ಮುಂಗಾರು ಅಧಿವೇಶನ ಕೂಡ ಬಂದಿರೋದ್ರಿಂದಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಲೇಬೇಕು ಈ ವಿಚಾರದ ಬಗ್ಗೆ, ಅಥವಾ ಬೇರೆ ಇನ್ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡಿಬೇಕು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷಗಳು ಒಂದು ಬಿಗಿ ಪಟ್ಟನ್ನು ಹಿಡಿದಿದ್ದಾವೆ. ಹಾಗಾಗಿ ಸದನವನ್ನು ಮತ್ತು ಸುಗಮವಾಗಿ ನಡೆಸೋ ಕಾರಣದಿಂದಾದರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಂದ್ರ ಸರ್ಕಾರ ಪಡೆಯುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.